ಎಲ್ರಿಗೂ ನಮಸ್ಕಾರ. ಮ್ಯೂಚುವಲ್ ಫಂಡ್ ಇನ್ವೆಸ್ಟ್ಮೆಂಟ್ ಎಪಿಸೋಡ್ 5 ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಇವತ್ತು. ಇವತ್ತು ಮೇನ್ ಟಾಪಿಕ್ ಮ್ಯೂಚುವಲ್ ಫಂಡ್ ಅಂತ ಹೇಳಿದ್ರೆ ಏನು. ಅದಕ್ಕೂ ಮೊದಲು ರೀಕ್ಯಾಪ್ ನೋಡೋಣ. ಲಾಸ್ಟ್ ವಿಡಿಯೋಸ್ಗಳಲ್ಲಿ ಯಾವ ಅಸೆಟ್ಗಳ ಮೇಲೆ ಹೂಡಿಕೆ ಮಾಡೋದು, ಹಾಗೆ ಅದರ ಅಪಾಯಗಳೇನು, ಹೇಗೆ ನಿರ್ವಹಣೆ ಮಾಡ್ತಾರೆ, ಮತ್ತೆ ನಮ್ಮಲ್ಲಿರುವ ಎಮೋಷನ್ಸ್ ಮತ್ತೆ ಬಿಹೇವಿಯರಲ್ ಬಯಾಸ್, ಎಮೋಷನ್ಸ್ ಹಾಗೆ ಬಿಹೇವಿಯರಲ್ ಬಯಾಸ್ ಹೇಗೆ ವರ್ಕ್ ಆಗುತ್ತೆ ಅಂತ ತಿಳಿಸ್ಕೊಟ್ಟಿದ್ದೀವಿ. ಇವತ್ತಿನ ವಿಡಿಯೋದಲ್ಲಿ ಮ್ಯೂಚುವಲ್ ಫಂಡ್ ಅಂತ ಹೇಳಿದ್ರೆ ಏನು ಅಂತ ತಿಳ್ಕೊತಾ ಹೋಗೋಣ. ಸಾಮಾನ್ಯವಾಗಿ ನಮ್ಮ ಫ್ರೆಂಡ್ಸ್ಗಳ ಜೊತೆ ಮಾತಾಡುವಾಗ ನಾವು ಈ ಎರಡು ವರ್ಡ್ನ ಕಾಮನ್ ಆಗಿ ಹೇಳಿರ್ತೀವಿ. ಮ್ಯೂಚುವಲ್ ಫಂಡ್ಗಳಲ್ಲಿ ಹೂಡಿಕೆ ಮಾಡಿದೀವಿ ಅಂತ ಹೇಳ್ತಾರೆ. ಇನ್ನು ಕೆಲವರು ಮ್ಯೂಚುವಲ್ ಫಂಡ್ ಸ್ಕೀಮ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ದೀನಿ ಅಂತ ಹೇಳ್ತಾರೆ. ಈ ಎರಡು ರೀತಿನೂ ಒಂದು ರೀತಿ ಕರೆಕ್ಟ್. ಇದ್ರ ಬಗ್ಗೆ ಇನ್ನೂ ಡೀಟೇಲ್ ಆಗಿ ತಿಳ್ಕೊತಾ ಹೋಗೋಣ. ಮ್ಯೂಚುವಲ್ ಫಂಡ್ ಅಂತ ಹೇಳಿದ್ರೆ ಅನೇಕ ಹೂಡಿಕೆದಾರರಿಂದ ಮನಿನ ಕಲೆಕ್ಟ್ ಮಾಡಿಕೊಂಡು ಇನ್ವೆಸ್ಟರ್ಸ್ಗಳಿಂದ ಹಣವನ್ನು ಪಡೆದು ಹೂಡಿಕೆದಾರರ ಉದ್ದೇಶಕ್ಕನುಗುಣವಾಗಿ ವಿವಿಧ ಮಾರುಕಟ್ಟೆಗಳಲ್ಲಿ ಇನ್ವೆಸ್ಟ್ ಮಾಡುವಂಥದ್ದು. ಹಣವನ್ನು ಪಡೆಕೊಂಡು ಇನ್ವೆಸ್ಟರ್ಸ್ಗಳಿಂದ ವಿವಿಧ ಮಾರುಕಟ್ಟೆಗಳಲ್ಲಿ ಮತ್ತು ಸೆಕ್ಯುರಿಟಿಗಳಲ್ಲಿ ಇನ್ವೆಸ್ಟ್ ಮಾಡಿ ಇನ್ವೆಸ್ಟರ್ಸ್ ಏನ್ ಹೇಳ್ತಾರೆ ಅವರ ಉದ್ದೇಶಕ್ಕನುಗುಣವಾಗಿ ಕಾರ್ಯನಿರ್ವಹಿಸುವಂಥದ್ದೇ ಮ್ಯೂಚುವಲ್ ಫಂಡ್ ಆಗಿದೆ. ಮ್ಯೂಚುವಲ್ ಫಂಡ್ ನಲ್ಲಿ ಹೂಡಿಕೆದಾರರು ಈಕ್ವಿಟಿ ಆಗಿರ್ಬೋದು, ಬಾಂಡ್ಸ್ಗಳಾಗಿರ್ಬೋದು, ಹಣ ಮಾರುಕಟ್ಟೆ ಉಪಕರಣಗಳು ಹಾಗೆ ಇತರ ಸೆಕ್ಯುರಿಟಿಗಳನ್ನು ಸಹ ಪಡೆಯಬಹುದು. ಇಲ್ಲಿ ನಾನು ಒಂದು ಸಿಂಪಲ್ ಆಗಿ ಒಂದು ಎಕ್ಸಾಂಪಲ್ ಹೇಳಕ್ ಟ್ರೈ ಮಾಡ್ತೀನಿ. ಇಲ್ಲಿ ಒಬ್ರು ವ್ಯಕ್ತಿ ಇದ್ದಾರೆ ಅಂತ ಅನ್ಕೊಳ್ಳೋಣ. ಈ ವ್ಯಕ್ತಿ ಉದ್ದೇಶ ಸ್ಟಾಕ್ ಮಾರ್ಕೆಟ್. ಸ್ಟಾಕ್ ಮಾರ್ಕೆಟ್ ಅಲ್ಲಿ ಈಕ್ವಿಟಿ ಶೇರ್ಸ್ ನ ಬೈ ಮಾಡಬೇಕು ಅಂತ ಇರುತ್ತೆ. ಅದರಲ್ಲೂ ಬ್ಯಾಂಕಿಂಗ್ ಸೆಕ್ಟರ್ಸ್, ಪ್ರೈವೇಟ್ ಬ್ಯಾಂಕ್ ಆದ ಬ್ಯಾಂಕಿಂಗ್ ಸೆಕ್ಟಾರ್ಸ್, ಪ್ರೈವೇಟ್ ಬ್ಯಾಂಕ್ ಆದ HDFC ಆಗಿರ್ಬೋದು, ICICI ಆಗಿರ್ಬೋದು, ಈ ಬ್ಯಾಂಕ್ಗಳ ಶೇರ್ಸ್ ನ ಬೈ ಮಾಡಬೇಕು ಅಂತ ಇರುತ್ತೆ. ಆದ್ರೆ ಅವ್ರಿಗೆ ಇದ್ರ ಬಗ್ಗೆ ರಿಸರ್ಚ್ ಮಾಡೋದಕ್ಕೆ ಯಾವುದೇ ರೀತಿ ನಾಲೆಡ್ಜ್ ಇಲ್ಲದೆ ಇರಬಹುದು ಅಥವಾ ಟೈಮ್ ಇಲ್ಲದೆ ಇರಬಹುದು. ಹಾಗೆ ಶೇರ್ ಮಾರ್ಕೆಟ್ ಅಲ್ಲಿ ಡೈರೆಕ್ಟ್ ಆಗಿ ಇನ್ವೆಸ್ಟ್ ಮಾಡೋಕೆ ಭಯ ಕೂಡ ಇರಬಹುದು. ಹಾಗಾಗಿ ತನಗಿರುವ ಉದ್ದೇಶದ ಹೂಡಿಕೆನ ಮ್ಯೂಚುವಲ್ ಫಂಡ್ ಮುಖಾಂತರ ಇನ್ವೆಸ್ಟ್ ಮಾಡುವಂಥದ್ದು, ಮ್ಯೂಚುವಲ್ ಫಂಡ್ ಮೂಲಕ ಇನ್ವೆಸ್ಟ್ ಮಾಡುವಂಥದ್ದು. ಇನ್ನೂ ಒಂದು ಸಿಂಪಲ್ ಎಕ್ಸಾಂಪಲ್ ಹೇಳಕ್ ಟ್ರೈ ಮಾಡ್ತೀವಿ. ಇಲ್ಲಿ ಬೆಂಗಳೂರಿಂದ ಹುಬ್ಬಳ್ಳಿಗೆ ಕಾರಲ್ಲಿ ಪ್ರಯಾಣ ಮಾಡ್ತಿದ್ದೀರಾ ಅಂತ ಅನ್ಕೊಳ್ಳೋಣ. ಬೆಂಗಳೂರಿಂದ ಹುಬ್ಬಳ್ಳಿ ಕಾರಲ್ಲಿ ಪ್ರಯಾಣ ಮಾಡಬೇಕು ಅಂತ ಅನ್ಕೊಂಡಿರ್ತೀರ. ನೀವು ಕಾರಲ್ಲಿ ಪ್ರಯಾಣ ಮಾಡಬೇಕು ಅಂದಾಗ ಸ್ವತಃ ನಾವೇ ಡ್ರೈವ್ ಮಾಡೋದ್ರಿಂದ ನಮ್ಗೆ DL ಇರಬೇಕು, ಹಾಗೆ ರೂಟು ತಿಳಿದಿರ್ಬೇಕು, ನಾವು ಎಲ್ಲಿ ಬ್ರೇಕ್ ತಗೋತೀವಿ ಅಂತ ನಮ್ಗೆ ಗೊತ್ತಿರಬೇಕು, ಹಾಗೆ ಸ್ವಲ್ಪ ಟ್ರಾಫಿಕ್ ರೂಲ್ಸ್ ನ ಖಂಡಿತ ಫಾಲೋ ಮಾಡಬೇಕು, ಮತ್ತೆ ನಮ್ಮ ಡೆಸ್ಟಿನೇಷನ್ ಕರೆಕ್ಟ್ ಟೈಮ್ಗೆ ರೀಚ್ ಆಗಬೇಕು. ಇದಕ್ಕೆ ನಾವು ನಮ್ದೇ ಆದ ಟೈಮ್ ಕೊಡಬೇಕಾಗುತ್ತೆ. ಹಾಗೆ ಡ್ರೈವ್ ಮಾಡೋದಕ್ಕೆ ನಾಲೆಡ್ಜ್ ಕೂಡ ಇರಬೇಕಾಗುತ್ತೆ. ಅದ್ರ ಬದಲು ಇಲ್ಲಿ ನಾವು ಒಬ್ಬ ಪ್ರೊಫೆಷನಲ್ ಡ್ರೈವರ್ನ ಹೈರ್ ಮಾಡೋದ್ರಿಂದ ಅವ್ರು ನಮ್ಮ ಡೆಸ್ಟಿನೇಷನ್ ನ ಈಸಿಯಾಗಿ ರೀಚ್ ಮಾಡಿಸ್ತಾರೆ. ಇದನ್ನ ನಾನು ಹೂಡಿಕೆ ಎಕ್ಸಾಂಪಲ್ ಹೇಳಕ್ ಟ್ರೈ ಮಾಡ್ತೀನಿ, ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ. ಅದೇ ರೀತಿ ನಮ್ಮ ಡೆಸ್ಟಿನೇಷನ್ ಇಲ್ಲಿ ವೆಲ್ತ್ ಕ್ರಿಯೇಷನ್ ಅಂತ ಅನ್ಕೊಳ್ಳೋಣ, ಬೆಂಗಳೂರಿನ ಇನ್ವೆಸ್ಟ್ಮೆಂಟ್ ಅಂತ ಅನ್ಕೊಳ್ಳೋಣ, ಹುಬ್ಬಳ್ಳಿನ ವೆಲ್ತ್ ಕ್ರಿಯೇಷನ್ ಅಂತ ಅನ್ಕೊಳ್ಳೋಣ, ಸಂಪತ್ತು ವೃದ್ಧಿಗೋಸ್ಕರ ಇನ್ವೆಸ್ಟ್ ಮಾಡ್ತೀವಿ ಅಂತ ಅನ್ಕೊಳ್ಳೋಣ. ಇಲ್ಲಿ ಕಾರ್ ಬದಲಾಗಿ ನಾವು ಮ್ಯೂಚುವಲ್ ಫಂಡ್ ಥ್ರೂ ಇನ್ವೆಸ್ಟ್ ಮಾಡ್ತೀವಿ. ಈ
ಪ್ರೊಫೆಷನಲ್ ಡ್ರೈವರ್ ಬದಲು ಫಂಡ್ ಮ್ಯಾನೇಜರ್ ಇಲ್ಲಿ ವರ್ಕ್ ಮಾಡ್ತಾರೆ. ಫಂಡ್ ಮ್ಯಾನೇಜರ್ಗೆ ಒಳ್ಳೆ ನಾಲೆಡ್ಜ್ ಇರೋದ್ರಿಂದ ಸೊ ನಾವು ಮಾಡೋ ಅಂತ ಇನ್ವೆಸ್ಟ್ಮೆಂಟು ಲಾಸ್ ಆಗದೆ ಇರೋ ಥರ ನೋಡ್ಕೊಳ್ತಾರೆ. ನಮ್ಮ ಇನ್ವೆಸ್ಟ್ಮೆಂಟು ಹಾಗೆ ಇಲ್ಲಿ ವೆಲ್ತ್ ಕ್ರಿಯೇಷನ್ಗೋಸ್ಕರ ಮಾಡೋದ್ರಿಂದ ಮ್ಯೂಚುವಲ್ ಫಂಡ್ ಮುಖಾಂತರ ನಾವು ಇನ್ವೆಸ್ಟ್ ಮಾಡೋದ್ರಿಂದ ನಮಗೆ ಲಾಸ್ ಆಗದೆ ಇರೋ ಚಾನ್ಸಸ್ ಇರುತ್ತೆ. ಹೋಪ್ ನಿಮಗೆ ಈ ಎಕ್ಸಾಂಪಲ್ ಅರ್ಥ ಆಗಿದೆ, ಹಾಗೆ ಮ್ಯೂಚುವಲ್ ಫಂಡ್ ಅಂತ ಹೇಳಿದ್ರೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಮುಂದಿನ ಎಪಿಸೋಡ್ಗಳಲ್ಲಿ ಎಲ್ಲ ಸ್ಕೀಮ್ಸ್ಗಳ ಬಗ್ಗೆ ವಿವರಣೆ ಕೊಡ್ತಾ ಹೋಗ್ತೀವಿ. ಇನ್ನಷ್ಟು ಇನ್ವೆಸ್ಟ್ಮೆಂಟ್ ವಿಡಿಯೋಸ್ಗಳನ್ನ ನೋಡೋದಕ್ಕೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಶೇರ್ ಮಾಡಿ. ಪ್ಲೇ ಲಿಸ್ಟಲ್ಲಿ ಎಲ್ಲ ಎಪಿಸೋಡ್ಗಳನ್ನ ಅಪ್ಲೋಡ್ ಮಾಡಿದ್ದೀವಿ, ಒಂದ್ಸಲ ಚೆಕ್ ಮಾಡಿ. ಥ್ಯಾಂಕ್ ಯು.